of all, I would like to thank Kaushik sir for giving me the opportunity to actually sing in a language that I'm not familiar with and take the chance, you know. Adu, that was something that's really special, especially experimenting with newer artists and giving me a shot to showcase whatever I have. And of course, Kalyan sir with the lovely lyrics and Satya sir for actually trusting me with doing this project, you know. And yeah, I mean, what else is there to say? You know, the song speaks for itself. Lyrics are wonderful. The melody And is you wonderful. have to sing the song for us, please. Okay, for sure, for sure. I'm not going to mess up the lyrics, please, because I know it's very important to be exactly correct. So I've written it down over here. ಎಲ್ಲೋ ಇದ್ದ ಹನಿಗಳ ರೈನಾದಂತಿದೆ ಹೇಗೋ ಇದ್ದ ಹಣದ ಎಲ್ಲ ಶೈನಾದಂತಿದೆ ಮಾತೇ ಬರದ ಮಾತಿಲ್ಲ ಸಾಂಗ್ ಆದಂತಿದೆ ಎದುರು ಬದುರು ಕನಸೆಲ್ಲ ಮೀಟಾದಂತಿದೆ ರಿಕ್ವೆಸ್ಟ್ ಯಾಕೆ ಬೇಕು ಆಗೋಕೆ ಇಲ್ಲಿ ಸೂಪರ್ ಗೆಳೆತನ ಆಕ್ಸೆಪ್ಟ್ ಮಾಡಿಕೊಂಡು ಹೋಗೋಕೆ ಇಲ್ಲಿ ಪ್ರಾಪರ್ ಜೀವನ ಪರ್ಫೆಕ್ಟ್ ಆಗಿ ಯಾರು ದೇವ್ರಾಣಿ ಇಲ್ಲಿ ಯಾಕೊತ್ತಲ್ಲಣ ಮೊಮೆಂಟ್ ಅಲ್ಲಿ ಬದುಕು ಸಾಯೋಣ ನಾವು ಮುಂದೆ ಮುಂದೆ ಸಾಗಿ ಪ್ರಯಾಣ ಬಿಟಾಕಿ worries ಬಿಟಾಕಿ ಕಟಾಕಿ ಗುರೀಸ್ ಕಟಾಕಿ God, amazing! What an energy, guys! ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. Thank you so much, guys. Tell me the truth. Do you actually not speak Kannada or? ಬರುತ್ತೆ ನನಗೆ ಬರುತ್ತೆ ತಾನೆ that. but it's so basic. I don't want to like, you know, people speak fluent over here. ನಮ್ಮ ಕನ್ನಡ ಮೊದಲನೇದಾಗಿ ಈ ಸಿನಿಮಾ ನನಗೆ ಒಂಥರ ಮ್ಯಾಜಿಕಲ್ ಸಿನಿಮಾ ಅಂತಾನೆ ಹೇಳಬೇಕು. 10 ವರ್ಷದ ಹಿಂದೆ ನಾವು ಜಯನಗರ್ 4th ಬ್ಲಾಕ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ನಾನು ಮತ್ತೆ ಸತ್ಯ ಸರ್. ಸೊ ಅದಾದ್ಮೇಲೆ ಆಫ್ಟರ್ 10 years ಎಕ್ಸ್ ಅಂಡ್ ವೈ ಒಂದು ಡ್ರೀಮ್ ಪ್ರಾಜೆಕ್ಟ್ ಇದು. ಇದೊಂಥರ ಎಲ್ಲ ಸಡನ್ ಆಗಿ ಒಂದು ಬ್ಯೂಟಿಫುಲ್ ಜರ್ನಿ ಇದು. ಒಂದು 3 months ಟೋಟಲ್ ಇನ್ಕ್ಲೂಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಥೀಮ್ಸ್ ಇಂದ ಹಿಡಿದು 3 months ನಾವು ತುಂಬಾ ಇದರಲ್ಲಿ. ಆ್ಯಂಡ್ ಐ ಹ್ಯಾವ್ ಟು ಸೇ ಅಬೌಟ್ ಸತ್ಯ ಸರ್, ಅವರು ಫಸ್ಟ್ ಹೇಳಿದ್ದು ಲೈನ್ ಬೇರೆ ಇತ್ತು. ನಾವು ಅದಾದ್ಮೇಲೆ ಆಮೇಲೆ ಶೂಟಿಂಗ್ ಮಾಡ್ಕೊಂಡು ಬಂದಾಗ ಅದೇ ಬೇರೆ ಇತ್ತು. ನಾನು ಸತ್ಯ ಸರ್ ಏನು ಸರ್ ಇದು ಹೆಂಗೆ ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನೋ ನನಗೆ ಗೊತ್ತಾಗಲ್ಲ ಅಂತ. ಆ್ಯಕ್ಚುಲಿ ಈ ಸಿನಿಮಾದ ಒಂದು ಏನಂದರೆ, ಈ ಸಿನಿಮಾದಲ್ಲಿ ನಾನು ಟೋಟಲ್ ಡೈರೆಕ್ಟರ್ ಜೊತೆನೇ ಟ್ರಾವೆಲ್ ಮಾಡಿದೆ. ಪ್ರತಿ ಒಂದು ಅಂದರೆ ಫಸ್ಟ್ ಡೇ ಇಂದ ಹಿಡಿದು ಸಿನಿಮಾ ಒಂದು ಹಂತಕ್ಕೆ ಬರೋ ತನಕ ಡೈರೆಕ್ಟರ್ ಸರ್ ಜೊತೆನೇ ಇದ್ದೆ. ಸೊ ಪ್ರಾಬಬ್ಲಿ ಅದಕ್ಕೆ ಈ ಥರ ಒಂದು ಮ್ಯಾಜಿಕ್ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ಸೊ ಈ ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಸ್ ಇದೆ, 2 ಬಿಟ್ ಸಾಂಗ್ಸ್ ಇದೆ. ಆ್ಯಂಡ್ ಒಂದು ಸಾಂಗ್ ನೀವು ಕೇಳಿದ್ರಿ, ಅದ್ವಿತ್ ಪಟ್ಟನಾಯಕ್. ಇವರು ನಿಮ್ಗೆಲ್ಲ ಪರಿಚಿತ ಇರುವಂಥ ಪುಟ್ಟೋ ಸರ್, ಫ್ಲೂಟ್ ಪ್ಲೇಯರ್, ಅವರ ಮಗ ಇವರು. ಸೊ ಅಷ್ಟು ಎನರ್ಜಿ ಆ್ಯಂಡ್ ಯಂಗ್. ಸೊ ನಾನು ತುಂಬ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಈ ಸಿನಿಮಾದಲ್ಲಿ. ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನಮಗೆ ಹೇಮಂತ್ ಸರ್ ಹಾಡಿದ್ದಾರೆ, ಗೋವಿಂದ ಸ್ವಾಮಿ ಅಂತ. ಆಟೋ ಚಾಲಕರು ಅವ್ರಿಗೋಸ್ಕರ ಅಂತ ಒಂದು ಮಾಡಿರುವಂಥ ಸಾಂಗು. ಇದಕ್ಕೆ ನಮ್ಮ ಗುರುಗಳು ವಿ ಮನೋಹರ್ ಸರ್ ಇದನ್ನ ಲಿರಿಕ್ಸ್ ಬರ್ದಿದ್ದಾರೆ. ಸೊ ಮೂರನೇ ಸಾಂಗ್ ನಾವು ಇದರಲ್ಲಿ ಒಂದು ಕುಂತೀಕರಣ ಅಂತ ಒಂದು ಪ್ರಸಂಗ ಬರುತ್ತೆ, ಇದೊಂದು ಬಿಟ್ ಸಾಂಗು. ಇದನ್ನ ನಾನು ಹಾಗೂ ವಂದನಾ ರಾಜೇಂದ್ರ ಅಂತ ಇಬ್ರು ಹಾಡಿದ್ದೀವಿ. ಆ್ಯಂಡ್ ಇದರಲ್ಲಿ 4ನೇ ಸಾಂಗ್ ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ, ಒಂದು ಫೈನಲ್ ಏನಂತಾರೆ ಕ್ಲೈಮ್ಯಾಕ್ಸ್ ಸಾಂಗ್, ಪ್ರೀ ಕ್ಲೈಮ್ಯಾಕ್ಸ್ ಸಾಂಗ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಸಾಂಗ್ ರಾಜೇಶ್ ಸರ್ ಹಾಡಿದ್ದಾರೆ. ಸೊ ಒಂದು ಪ್ಯಾಕೇಜ್ ಇದೆ ಈ ಸಿನಿಮಾದಲ್ಲಿ. ಸೊ ನನಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟಿರುವಂಥ ನಮ್ಮ ಸತ್ಯ ಸರ್ಗೆ ಐ ಆಲ್ವೇಸ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮಿ ಒನ್ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಸತ್ಯ ಮುಖ್ಯ ಪಾತ್ರಧಾರಿ ಅಲ್ಲದೆ ಇದ್ರು ನಿರ್ದೇಶಕರಾಗಿ ಹೀರೋ ಆದಂಥವರು. ಮೊದಲನೇ ಚಿತ್ರದಲ್ಲಿ ಗೆದ್ದು ತೋರಿಸಂಥವ್ರು. ರಾಮರಾಮನಿಂದ ಇಲ್ಲಿವರೆಗೆ
ನಾನು ಗಮನಿಸ್ತಾ ಬಂದಿದ್ದೀನಿ. ಎಲ್ಲ ಒಳ್ಳೆ ಚಿತ್ರಗಳನ್ನೇ ಕೊಟ್ಟಂತವರು. ಇದರಲ್ಲಿ ಅವರು ಮುಖ್ಯ ಪಾತ್ರಧಾರಿಯಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಚಿತ್ರಕಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಿಮಗೆ ಗೊತ್ತು, ನೀವು ಪಾತ್ರ ಮಾಡಿದ್ದೀರ, ತುಂಬಾ ಚೆನ್ನಾಗಿ. ಒಂದು ಹೊಸ ತರ ಇದು, ಈ ಒಂದು ಯೋಚನೆ ಮತ್ತೆ ಈ ಕತೆ ಇದೆಯಲ್ಲ, ಇದು ಹೊಸ ರೀತಿಯ ಇದು. ಎಕ್ಸ್ ಅಂಡ್ ವೈ ಜೆನೆಟಿಕ್ಸ್ ಅಲ್ಲಿ ಬರುವಂತಹದ್ದು. ಜೆನೆಟಿಕ್ಸ್ ಓದೋರಿಗೆ ಗೊತ್ತಿರುತ್ತೆ, ಒಂದು ಜೀವರಾಶಿ ಹುಟ್ಟಬೇಕಾದ್ರೆ ಎಕ್ಸ್ ಮತ್ತೆ ವೈ ಆ ಕ್ರೋಮೋಸೋಮ್ಸ್ ಎರಡು ಸೇರಿದಾಗ ಒಂದು ಸೃಷ್ಟಿ ಆಗುತ್ತೆ, ಜೀವ ಸೃಷ್ಟಿ ಆಗುತ್ತೆ. ಅದೇ ರೀತಿ ಒಂದು ಒಳ್ಳೆಯ ಚಿತ್ರವನ್ನ ಸೃಷ್ಟಿ ಮಾಡಿದ್ದಾರೆ ಸತ್ಯ. ಅವರು ಅವ್ರ ಪ್ರೀತಿಯಿಂದ ಹೇಳ್ತಾರೆ ನನ್ನ ಶಿಷ್ಯ ಅಂತ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನನ್ನ ಚಿಕ್ಕ ಸ್ನೇಹಿತ ಅಂತ. ಹಾಗೆ ಹೇಳಿದಾಗ ನಮ್ಗೆ ಸ್ವಲ್ಪ ವಯಸ್ಸು ಕಮ್ಮಿ ಆದಂಗೆ ಅನ್ಸುತ್ತೆ. ಅದಕ್ಕೋಸ್ಕರ ಆಮೇಲೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮನಸೊಬಗು ಅನ್ನೋದು ಹಳೆಗಾದೆ. ಇಲ್ಲಿ ನಾನು ಸುಮಾರು 41 ವರ್ಷದಿಂದ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೀನಿ. ಆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈ ಹಳಬರಿಗೆ ಈ ಹೊಸ ರೀತಿಯಲ್ಲಿ ಬರೆಯಕ್ಕೆ ಬರಲ್ಲ, ಹೊಸ ಇದಕ್ಕೆ ಅಡ್ಜಸ್ಟ್ ಆಗಲ್ಲ ಅವರು ಅಂತ ಒಂದು ಮಾತಿದೆ. ಆದ್ರೆ ಸತ್ಯ ಅದನ್ನ ಸುಳ್ಳು ಮಾಡಿಸಿದ್ದಾರೆ. ಯಾಕಂದ್ರೆ ಅವರ ಹಿಂದಿನ ಚಿತ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲೂ ನನ್ನ ಕೈಲಿ ಹಾಡು ಬರ್ಸಿದ್ದಾರೆ. ಅವರ ಗೆಳೆಯ ದೀಪಕ್ ಭಾಗ್ಯರಾಜ್ಗೆ ಒಂದು ಹಾಡು ನನ್ನ ಕೈಲಿ ಬರ್ಸಿದ್ದಾರೆ. ಹೀಗೆ ಈ ಹೊಸ ಹುಡುಗರು ನನ್ನಿಂದ ಬರ್ಸಿದಾಗ ನಾನು ಇನ್ನೂ ಹೆಂಗ್ ಆಗ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ಯೋಚನೆ ಮಾಡುವಾಗ ನಾವು ತಕ್ಷಣ ಈಗಿನ ಪೀಳಿಗೆಯ ರೀತಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಅಪ್ಡೇಟ್ ಆಗೋದಕ್ಕೆ ಇದೊಂದು ಅವಕಾಶ, ಇಂಥ ಒಂದು ಒಳ್ಳೆ ಅವಕಾಶ ನನಗೆ ಸತ್ಯ ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಇನ್ನೊಬ್ಬ ಗೆಳೆಯ ಕೌಶಿಕ್ ಹರ್ಷ, ಹೆಸರಿಗೆ ತಕ್ಕ ಯಾವಾಗ್ಲೂ ಹರ್ಷದಿಂದ ಇರುವಂತ ಕೌಶಿಕ್ ಹರ್ಷ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಎಲ್ಲ ಹಾಡುಗಳನ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚಿತ್ರ ಅಂತೂ ನಮ್ಗೆ ಎಲ್ಲೋ ಒಂದು ಚೂರು ಬೋರಾಗದ ರೀತಿಯಲ್ಲಿ ಚಿತ್ರಕಥೆ, ಸಂಭಾಷಣೆ ಮತ್ತೆ ಎಲ್ಲರ ಪಾತ್ರ ಎಲ್ಲವೂ ಚೆನ್ನಾಗಿದೆ. ನನಗೆ ಒಂದು ಒಳ್ಳೆ ಅನುಭವ. ಇದು ತುಂಬಾ ಖುಷಿಯಾಗಿದೆ ಸತ್ಯ. ಇದು ತುಂಬಾ ಯಶಸ್ವಿ ಆಗ್ಲಿ. ನಾವೆಲ್ಲ ಸೇರಿ ಸಾಕಷ್ಟು ಇದಕ್ಕೆ ಪ್ರಚಾರ ಮಾಡೋಣ. ಯಾವುದೇ ರೀತಿಯ ಪ್ರಚಾರಕ್ಕೂ ನಾನು ಬರೋದಕ್ಕೆ ಸಿದ್ಧನಾಗಿದ್ದೇನೆ. ಯಾಕಂದ್ರೆ ಗೋವಿಂದ ಸ್ವಾಮಿ ಅನ್ನೋದು ಹೊಸ್ತೇನಲ್ಲ, ಬಹಳ ಹಿಂದೆ ನಾನು ಕೇಳಿದ್ರು. ಆದ್ರೆ ಇಲ್ಲಿ ಅದನ್ನ ನಾನು ಕಾಯಿನ್ ಮಾಡಿದ್ದೆ. ಗೋವಿಂದ ಸ್ವಾಮಿ, ಸ್ವಾಮಿ ಅಂದ್ರೆ ದೇವರು ಅಂತ ಆಗತ್ತೆ, ಅಥವಾ ಪ್ರೇಕ್ಷಕರು ಅಂತ ಆಗತ್ತೆ. ಅವರೇ ನಮಗೆ ಸ್ವಾಮಿಗಳು, ಅವರನ್ನ ನಾವು ಗೆಲ್ಬೇಕು. ಗೋವಿಂದ ಸ್ವಾಮಿ, ಆ ಪ್ರೇಕ್ಷಕರನ್ನ ನಾವು ಗೆಲ್ಬೇಕು. ಇದು ನಮ್ಮ ಉದ್ದೇಶ. ಹೀಗಾಗಿ ಎಕ್ಸ್ ಅಂಡ್ ವೈ ಚಿತ್ರ ಎಲ್ಲರಿಗೂ ತಲುಪಿ ನಾವೆಲ್ಲರೂ ಗೆಲ್ಲೋಣ ಅಂತ ನನ್ನ ಶುಭ ಹಾರೈಕೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸತ್ಯ ಸರ್ ಈ ಒಂದು ಆಪರ್ಚುನಿಟಿಗೆ. ಯಾಕಂದರೆ ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟ್ರು. ಮೊದಲು ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಹೆದರಿಕೆ, ಯಾವ ಥರ ಮಾಡ್ತೀನಿ, ಏನೂ ರೆಫರೆನ್ಸ್ ಇಲ್ಲ ಯಾವಾಗ ಹೇಗೆ ಮಾಡ್ತೀನಿ ಅಂತ. ಬಟ್ ನೀವು ಯಾವ ಥರ ಕ್ಯಾರೆಕ್ಟರ್ ಬರೆದಿದ್ದೀರೋ, ಆಮೇಲೆ ಯಾವ ಥರ ನಿಮಗೆ ಬೇಕಂತ ನೀವು ಹೇಳಿದಾಗ ನನಗೂ ತುಂಬ ಈಸಿ ಆಯಿತು. ಸೊ ಥ್ಯಾಂಕ್ ಯು ಸರ್. ಅಷ್ಟೇ, ಏನಾದರೂ ಅಷ್ಟೇನಾ? ಮತ್ತೇನಾದ್ರೂ ಹೇಳ್ಕೊಳಕ್ಕಿದೆ? ಏನಾದ್ರೂ ಎಕ್ಸ್ಪೀರಿಯನ್ಸ್, ಏನಾದ್ರೂ ಯುನಿಕ್ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ. ನಿಮ್ಮ ಹತ್ತಿರ ಫುಲ್ ವೈಬ್ರೇಷನು. ಅದೇ ಫುಲ್ ಪ್ಯಾಕೇಜ್ ಇದೆ ಈ ಸಿನಿಮಾ. ಮ್ಯೂಸಿಕ್ಕಿಂದ, DOP ಸರ್ ಲವಿತ್ ಅವರಿಂದ ಎಲ್ಲರೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಮಾಧ್ಯಮದವರು ಎಲ್ರಿಗೂ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಲ್ಮೋಸ್ಟ್ 2 ವರ್ಷ ಆದಮೇಲೆ ನಿಮ್ಮ ಪರಿಚಯ, ಐ ಮೀನ್ ವಿ ಆರ್ ಮೀಟಿಂಗ್ ಅಗೇನ್. ಇಟ್ ಫೀಲ್ಸ್ ರಿಯಲಿ ಸ್ಪೆಷಲ್. ಎಕ್ಸ್ ಅಂಡ್ ವೈ ಮೂಲಕ ಮೀಟ್ ಮಾಡ್ತಾ ಇದ್ದೀವಿ ಅಂತ. ಫಸ್ಟ್ ಆಫ್ ಆಲ್ ಸತ್ಯ ಪಿಕ್ಚರ್ಸ್ಗೆ ಮತ್ತು ದ ಮೇನ್ ಮ್ಯಾನ್ ಸತ್ಯ ಸರ್ಗೆ ತುಂಬ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. I feel so overwhelmed to be a part of this team. Thank you so much to everybody that's been a part of this wonderful team. ನಾನು IT ಜಾಬ್ ಬಿಟ್ಟು ಸಿನಿಮಾ ಅಲ್ಲಿ ಒಂದು ಒಳ್ಳೆ ಆ್ಯಕ್ಟರ್ ಆಗಬೇಕು, ನಟನೆ ಮಾಡಬೇಕು ಅಂತ ಬಂದೆ. ಸೊ ನಮ್ಮ ಥರ ಆ್ಯಕ್ಟರ್ಸಿಗೆ
ಈ ಥರ ಡೈರೆಕ್ಟರ್ಸ್ ಇದ್ದಾಗ ನಮ್ಮ ಡ್ರೀಮ್ಸ್ಗೆ ಒಂದು ವಿಂಗ್ಸ್ ಕೊಟ್ಟಂಗಾಗುತ್ತೆ. ತುಂಬ ಥ್ಯಾಂಕ್ ಯು ಸರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಮತ್ತು ಕಮಿಂಗ್ ಟು ಆರ್ಟಿಸ್ಟ್ ಬೃಂದ, ಅಥರ್ವ, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ಸೋ ಗಿವಿಂಗ್ ಆ್ಯಕ್ಟರ್ಸ್ ಆ್ಯಂಡ್ ಆಲ್ಸೋ ಗಿವಿಂಗ್ ಹ್ಯೂಮನ್ ಬೀಯಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ವಾಟ್ ಡು ಐ ಸೇ, ಥ್ಯಾಂಕ್ ಯು ಸೊ ಸತ್ಯ ಅವ್ರ ಜೊತೆ ಕೆಲಸ ಮಾಡಿದ್ವಿ ಮೊದಲಲ್ಲ. ಅವ್ರ ಜೊತೆ ಕೆಲಸ ಮಾಡೋದು ಯಾವಾಗಲೂ ಬಹಳ ಖುಷಿಯ ಸಂಗತಿ, ಬಹಳ ಕಲೀಲಿಕ್ಕಿರುತ್ತೆ. ಮತ್ತೆ ತುಂಬಾ ಆತ್ಮೀಯವಾದ ಒಂದು, ನನಗಂತೂ ಸತ್ಯ ಅವ್ರ ಆಫೀಸ್ ಇನ್ನೊಂದು ಮನೆ ತರ. ಅಷ್ಟು ಆತ್ಮೀಯತೆ ಮತ್ತೆ ಸ್ನೇಹದಿಂದ ಕೂಡಿರುವಂತ ವಾತಾವರಣದಲ್ಲಿ ಕೆಲಸ ಮಾಡ್ತಿರ್ತೀವಿ. ಕಥೆ ಡಿಸ್ಕಷನ್ ಹಂತದಿಂದಲೂ ನಾನು XNY ಜೊತೆ ಇದೆ. ಬಟ್ ಈ ಪಾತ್ರ ನಾನು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರಿಗೂ ನನ್ನ ಕೈಲೇ ಮಾಡಿಸ್ಬೇಕು ಅಂತ ಇರ್ಲಿಲ್ಲ. ಬಟ್ ಈ ಪಾತ್ರ ಅಂತ ನಾನು ಮಾಡೋದು ಅಂತ ಆದ್ಮೇಲೆ ಅದಕ್ಕೆ ಬೇರೆನೆ ಒಂದು ಆಯಾಮ ಕೊಟ್ಟು ಈ ಚಿತ್ರದಲ್ಲಿ ನಾನು ಗುರ್ತೇ ಸಿಗದ ಹಾಗೆ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಶೂಟಿಂಗ್ ನಲ್ಲಿ ವೀಣಾನು ಆಕ್ಟ್ ಮಾಡಿದಾಳೆ ಇದರಲ್ಲಿ. ಸತ್ಯ ನಾವಿಬ್ರು ಪ್ಲೇಯರ್ ಅಲ್ಲ ಇದರಲ್ಲಿ. ಹರಿಡಿ ಕಾಂಬಿನೇಷನ್ ನನ್ಗೆ ಇದರಲ್ಲಿ. ವೀಣಾ ಅವತ್ತು ಶೂಟಿಂಗ್ ಸ್ವಲ್ಪ ತಡವಾಗಿ ಬಂದ್ಲು. ನಾನು ಮೇಕಪ್ ಎಲ್ಲ ನಿಂತಿದ್ದೆ, ಮೇಕಪ್ ಅಲ್ಲಿ ಮತ್ತೆ ಶಾರ್ಟ್ ಅಲ್ಲಿ ನಿಂತಿದ್ದೆ. ನಾನು ಪಕ್ಕ ಇದ್ದ ಸತ್ಯನಿಗೆ ಎಲ್ಲರಿಗೂ ಹಲೋ ಹೇಳಿದ್ಲು, ನನಗೇನು ಹೇಳ್ದೆ ಹೋದ್ಲು. ಇನ್ನೇನ್ ಮನೆಯಲ್ಲೇ ಸಿಗೋನ್ ಯಾಕೆ ಹೇಳ್ತಾಳೆ ಅನ್ಕೊಂಡು ಹೋದ್ರೆ ಅವಳಿಗೆ ಗುರ್ತೇ ಸಿಕ್ಕಿರ್ಲಿಲ್ಲ ನಾನು. ಸೊ ಅಷ್ಟ್ರ ಮಟ್ಟಿಗೆ ಬೇರೆ ತರ ಕಾಣಿಸ್ತೀನಿ ಈ ಸಿನಿಮಾದಲ್ಲಿ. ಮತ್ತೆ ಕಥೆನೂ ಹಾಗೆ. ಸತ್ಯ ಅವರು ಕಥೆ ಮಾಡಿದ್ರೆ ಕಥೆಗೋಸ್ಕರ ಕತೆ ಅಥವಾ ಯಾವುದೋ ಒಂದು ತಿರುವಿಗಳಿಗಾಗಿ ಕತೆ ಇಂಥದ್ದಲ್ಲದೆ ಯಾವುದೋ ಒಂದು ಅಂಶವನ್ನ, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಮೌಲ್ಯಗಳನ್ನು, ಇಂಥದ್ದೊಂದು ಗಾಢವಾದ ವ್ಯಾಲ್ಯೂ ಇಟ್ಕೊಂಡು ಕಥೆ ಮಾಡ್ತಾರೆ. ಅಂಥದ್ದನ್ನ ಇಲ್ಲೂ ನೀವು ಕಾಣಬಹುದು. ಆದ್ರೆ ಅದನ್ನ ಬಹಳ ಎಂಟರ್ಟೈನಿಂಗ್ ಆಗಿ ಹೇಳಿರೋದು ಒಂದು ದೊಡ್ಡ ಸವಾಲಾಗಿತ್ತು. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರ ಚಿತ್ರಕಥೆ ಬಹಳ ಅದೊಂದು ಟೆಕ್ಸ್ಟ್ ಆಗ್ಬೋದು. ಅವರು ಪ್ರತಿಯೊಂದು ಸಿನಿಮಾನು ಹಾಗೆ ಇದೆ ಅಂತಲೇ ಹೇಳ್ಬೋದು. ಮ್ಯಾನ್ ಆಫ್ ದ ಮ್ಯಾಚ್ ಆ ಇಡೀ ಚಿತ್ರೀಕರಣ ಮಾಡಿದಾಗ ಯಾರಿಗೆ ಏನೂ ಅರ್ಥ ಆಗುತ್ತಿರ್ಲಿಲ್ಲ, ಏನ್ ಮಾಡ್ತಿದ್ದಾರೆ, ಯಾವ ಶಾರ್ಟ್ ತಗೋತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ ಅಂತ. ಬಟ್ ಅದು ಸಾಮಾನ್ಯ ಪ್ರೇಕ್ಷಕರ ಅಲ್ಲದೆ ಸಿನಿಮಾವನ್ನ ಮಾಡೋರಿಗೆ ಅದೊಂದು ಟೆಕ್ಸ್ಟ್ ಆಯ್ತು. ಅದೇ ತರ ಈ ಸಿನಿಮಾ ಕೂಡ ಬಹಳ ಆ ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡಿರೋ ರೀತಿ ತುಂಬಾನೇ ಚೆನ್ನಾಗಿದೆ. ತುಂಬಾ ಸಂಕೀರ್ಣವಾದ್ದು, ಆದ್ರೆ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಮಾಡಿರುವ ಒಂದು ಹೆಮ್ಮೆ ಅಥವಾ ಅದರ ಕ್ರೆಡಿಟ್ ಸತ್ಯ ಅವರದ್ದು. ಸೊ ಈ ಸಿನಿಮಾ ನಾವು ಯಾವಾಗ್ಲೂ ಕಂಟೆಂಟ್ ಸಿನಿಮಾ ಅಂತ ಇತ್ತೀಚೆಗೆ ಹೇಳ್ತಾ ಇದೀವಿ. ಮತ್ತೆ ಮಲಯಾಳಂ ಸಿನಿಮಾಗಳ ಜೊತೆ ಹೋಲಿಸ್ತಾ ಇದೀವಿ. ಇದೆಲ್ಲದರ ಜೊತೆಗೆ ನಮ್ ಸಿನಿಮಾಗೆ ಜನ ಬರ್ತಿಲ್ಲ, ನಮ್ ಸಿನಿಮಾಗಳು ಗಟ್ಟಿಯಾಗಿಲ್ಲ ಅಂತೆಲ್ಲ ಹೇಳುವ ಎಲ್ಲದಕ್ಕೂ ಉತ್ತರವಾಗಿ ಇದೊಂದು ಸಿನಿಮಾ ಇದೆ ಅಂತ ನನಗನ್ಸುತ್ತೆ. ಹಾಗಾಗ್ಲಿ ಅನ್ನೋದು ನಮ್ಮ ಹಾಗೆ. ಎಲ್ಲರಿಗೂ ನಮಸ್ಕಾರ. ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ರಾಮರ ಟೈಮಲ್ಲೇ ನಾವು ಸತ್ಯಂಗೆ ಹೇಳಿದ್ವಿ ಯಾವ್ದಾರ ಒಂದು ಪಾತ್ರ ಮಾಡುವಂತ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಿದ್ದ. ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೂ ಸತ್ಯನೇ. ಆಮೇಲೆ ಇಲ್ಲಿ ತನಕ ಬಂದು ನಿಂತೀನಿ ಅಂದ್ರೆ ನನ್ನ ಕರ್ತೃ ಆಕ್ಚುಲಿ ಸತ್ಯ, ಅವನಿಂದಾನೇ ನಾನು ಇಲ್ಲಿ ಬಂದು ನಿಂತಿರೋದು. ಅದು ಈಗ XNY ಮೂಲಕ ಈಗ ಬೆಳ್ಳಿ ಪರದ ಮೇಲೆ ಬರ್ತೇನೆ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನಾನು ಎಡಿಟ್ ಕೂಡ ನೋಡಿಲ್ಲ. ಯಾಕೆ ಅಂತಂದ್ರೆ ಮೈನ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಸಿನಿಮಾನ ಅಂತ ಹೇಳಿ ನಾನು ಎಡಿಟ್ ಅವ್ನು ಮಾಡೋದು ಏನೂ ನೋಡಿಲ್ಲ. ಅವ್ನು ತೋರಿಸ್ತೀನಿ ಅಂದ್ರೂ ನೋಡಿಲ್ಲ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಒಂದು ಕಲ್ಪನೆ ಇದೆ. ಆ ಕತೆ ಆಕ್ಚುಲಿ ಇತ್ತೀಚಿನ ಕತೆ ಅಲ್ಲ, ಇದು ತುಂಬಾ ವರ್ಷಗಳ ಹಿಂದೆ ಸತ್ಯ ಹೇಳಿದ ಲೈನ್. ಇದು ತುಂಬಾ ಖುಷಿ ಕೊಟ್ಟ ಲೈನು. ಆಕ್ಚುಲಿ ಅವ್ರು ಮಾಡ್ದಂಗಿದ್ರೆ ಖಂಡಿತ ನನಗಾರ ಕೊಡು ಅಂತ ಕೇಳ್ತಿದ್ದೆ, ಅಂತ ಒಂದು ಒಳ್ಳೆ ಲೈನು. ಆ ಲೈನ್ ಮುಖಾಂತರನೇ ಆ ಒಂದು ಎಳೆನ ಹಿಡ್ಕೊಂಡು ಸತ್ಯನೇ ಮೇನ್ ಪಾತ್ರ ಮಾಡ್ತಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆದ್ರೆ ಸತ್ಯನಿಗೆ ಖಂಡಿತವಾಗ್ಲೂ ಈ ಸಿನಿಮಾನ ಬೇರೆ ಲೆವೆಲ್ ತಗೊಂಡೋಗಿದೆ ಅಂತ ನಂಗೆ ಗೊತ್ತು. ಸ್ಕ್ರೀನ್ ಅಲ್ಲೇ ನೋಡಿ ಮಜಾ ಮಾಡ್ತೀನಿ. ಇನ್ನೊಂದು ಖುಷಿ ಆಗೋದು ಏನಂತಂದ್ರೆ ನಮ್ಮ ಇಡೀ ತಂಡ, ಲವಿತ್ ಆಗಿರ್ಬೋದು, ಹರ್ಷ ಅವರಾಗಿರ್ಬೋದು, ಇಡೀ ಟೆಕ್ನಿಕಲ್ ಟೀಮ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದ್ಭುತವಾಗಿ ಮೂಡ್ ಬಂದಿದೆ. ಹಂಗೆ ಇಲ್ಲಿ ತಾರೆಯರೆಲ್ಲ ಇದ್ದಾರೆ, ವೃದ್ಧ ಅವರಾಗಿರ್ಬೋದು, ಅಯ್ಯನ ಅವರಾಗಿರ್ಬೋದು, ಅಥರ್ವ ಅವರು, ಆಮೇಲೆ ನಮ್ಮ ಸುಂದರ್ ಸರ್ ಬಗ್ಗೆ ಇನ್ನೇನು ಹೇಳಂಗಿಲ್ಲ. ಆ ಥರ ಸುಮಾರು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ದೊಡ್ಡಣ್ಣ ಸರ್ ಇದ್ದಾರೆ. ಈ ಪ್ರತಿಯೊಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಅದು ಟ್ರೈಲರ್ ಅಲ್ಲಿ ಗೊತ್ತಾಗ್ತಿದೆ. ನಾನಂತೂ ಅದೇ ಹೇಳಿದ್ನಲ್ಲ, ಸ್ಕ್ರೀನ್ ಅಲ್ಲೇ ನೋಡಿಲ್ಲ.
ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇಂಥ ಒಂದು ಎಡೆ ಕನ್ನಡದಲ್ಲಿ ಬಂದಿಲ್ಲ, ಅದಂತೂ ರಾಜಾರೋಷವಾಗಿ ಹೇಳ್ತೀನಿ. ನೀವು ಥಿಯೇಟ್ರಿಗೆ ಬಂದ್ರೆ ಒಂದು ವಿಶೇಷ, ಅದರಲ್ಲೂ ಆಂಬುಲೆನ್ಸ್ ನೋಡಿದ್ರೆ ಅವ್ನ ಕ್ರಿಯೇಟಿವಿಟಿನೇ ಅಂತದ್ದು. ಅವ್ನು ಏನೇ ಮಾಡಿದ್ರು ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ಅದಕ್ಕೊಂದು ಎಂಡು ಮತ್ತೆ ಸ್ಟಾರ್ಟ್ ತುಂಬಾ ಚೆನ್ನಾಗಿ ಕೊಡ್ತಾನೆ ನಮ್ಮ ಸತ್ಯ. ಈ ಸಿನಿಮಾದಲ್ಲೂ ಕೂಡ ಅದು ಅದ್ಭುತ ಮೂಡ್ ಬಂದಿದೆ. ಮಿಸ್ ಮಾಡ್ದಂಗೆ ಇದೇ 26ನೇ ತಾರೀಕು ನಿಮ್ ಮುಂದೆ ಬರ್ತಾ ಇದೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ರಾಮರಿಗೆ ಹಿಂಗಿತ್ತು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿರ್ಲಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗದಲ್ಲಿ ಎಲ್ಲರ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಕಲಾವಿದರು ಅವಕಾಶಗಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇರ್ತಾರೆ. ಪ್ರತಿ ಬಾರಿ ಸತ್ಯ ಪಿಕ್ಚರ್ಸ್ ಇಂದ ಅಂತ ಬಂದಾಗ ನಾನು ನೋಡ್ತಾ ಇದ್ದೆ, ಯಾವ್ದು ಮಾಡ್ತಾರೆ, ನನಗೆ ಕಾಲ್ ಬರತ್ತಾ ಅಂತ. ಸೊ ಫೈನಲಿ XNYಗೆ ನನಗೆ ಕರೆ ಬಂತು. ಹೋಗಿ ಮಾತಾಡಿದಾಗ ಅವ್ರ ಕಾನ್ಸೆಪ್ಟ್ ಕೇಳಿದಾಗ ಐ ವಾಸ್ ಬ್ಲೋನ್ ಅವೇ. ಅಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್. ಹೆಂಗೆ, ನನ್ನ ಪ್ರಶ್ನೆ, ಯಾವ ಕ್ರೋಮೋಸೋಮ್ಸ್ ಹಾಕಿ ನೀವು XNY ಹುಟ್ಟು ಹಾಕಿದ್ರಿ ಅಂತ. ಇಂಥ ಒಂದು ಕತೆ ಹುಟ್ಟು ಹಾಕ್ಬೇಕು ಅಂದ್ರೆ ಏನ್ ಕ್ರೋಮೋಸೋಮ್ಸ್ ಇತ್ತು ಅಂತ ನೀವು ಆಮೇಲೆ ನನಗೆ ಉತ್ತರ ಕೊಡಿ. ಒಂಥರ ಇದು ಫುಲ್ ಮೀಲ್ಸ್ ಅಂತ. ಅಂದ್ರೆ ಇವಾಗ ನಾವು ಕೊರಿಯೋಗ್ರಫಿ ತಗೊಂಡಾಗ ಒಬ್ಬ ಉತ್ತಮ ಕೊರಿಯೋಗ್ರಫರ್ ಹೇಗೆ ಅಂದ್ರೆ, ಯಾವ ಡಾನ್ಸರಿಗೆ ಯಾವ ಮೂಮೆಂಟ್ ಚೆನ್ನಾಗಿ ಕಾಣುತ್ತೆ, ಯಾವ ಗ್ರೇಸ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಾರೆ. ಸೊ ಆ ಥರ ಒಬ್ಬ ಬ್ಯೂಟಿಫುಲ್ ಡೈರೆಕ್ಟರ್ ಆ್ಯಂಡ್ ಕೊರಿಯೋಗ್ರಫರ್ ಸತ್ಯ ಸರ್. ಯಾಕಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ ನ ನೋಡ್ಕೊಂಡು ಅವರಿಗೆ ಯಾವ ತರ ಫ್ರೇಮ್ ಇಟ್ರೆ ಚೆನ್ನಾಗಿ ಕಾಣುತ್ತೆ, ಯಾವ ತರ ಡೈಲಾಗ್ಸ್ ಕೊಟ್ರೆ ಚೆನ್ನಾಗಿ ಕೇಳಿಸತ್ತೆ ಅನ್ನೋಂಥ ಒಂದು, ನಾನು ಕಂಡಿರೋ ಹಾಗೆ ನನ್ನ ಮೋಸ್ಟ್ ಫೇವರೆಟ್ ಆ್ಯಂಡ್ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಪರ್ಸನ್ ಆ್ಯಂಡ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇವ್ರ ಟೀಮಲ್ಲಿ ಕೆಲಸ ಮಾಡೋದಕ್ಕೆ ಸಿಕ್ಕಾಪಟ್ಟೆನೆ ಖುಷಿ. ಯಾಕಂದ್ರೆ ಆ ಅಟ್ಮಾಸ್ಫಿಯರ್ ಇರ್ತಾ ಇತ್ತಲ್ಲ, ನಮ್ಗೆ ಯಾವತ್ತು ಸುಂದರ್ ಅಂಡ್ ನಾನು ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಒಟ್ಟಿಗೆ ಮಾಡಿದೀವಿ. ಬಟ್ ಇಲ್ಲಿ ಇದ್ದಂತಹ ವಾತಾವರಣ ಸೋ ಆರ್ಗ್ಯಾನಿಕ್ ಅಂಡ್ ಪ್ರತಿಯೊಬ್ರು ಸೋ ನ್ಯಾಚುರಲ್. ಯಾವುದು ಸೂಡೋ ಇರ್ಲಿಲ್ಲ, ಪುಟ್ ಆನ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಒಂಥರ ಇಟ್ ವಾಸ್ ಸೋ ಆನೆಸ್ಟಿ, ಲಾಯಲ್ಟಿ, ಟ್ರೂತ್ಫುಲ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಕೂಡ ಈ ಸೆಟ್ ಅಲ್ಲಿ ಇತ್ತು. ಅಷ್ಟೇ ಆನೆಸ್ಟಿಯಿಂದ, ಅಷ್ಟೇ ಒಂದು ಸತ್ಯವನ್ನ ಇಟ್ಕೊಂಡು ಸತ್ಯ ಅವರು XNYನ ನಮ್ಮೆಲ್ಲರ ಮುಂದೆ ತರ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರೋದಕ್ಕೆ ನನಗೆ ಬಹಳ ಬಹಳ ಖುಷಿ, ಹೆಮ್ಮೆ ಎಲ್ಲ ಅನಿಸ್ತಾ ಇದೆ. ದಯಮಾಡಿ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಇದೊಂದು ಪೂರ್ವ ಜನ್ಮದ ಪುಣ್ಯ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. XNY 4ನೇ ಸಿನಿಮಾ. ಈ ಕತೆ ಶುರು ಮಾಡಿದಾಗ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಅಂದ್ರೆ ಇದನ್ನ ಐಡಿಯಾ ಏನೋ ಓಕೆ, ಆನ್ ಸ್ಕ್ರೀನ್ ಹೆಂಗೆ ಪ್ಲೇಸ್ ಮಾಡೋದು, ಸ್ಕ್ರೀನ್ ಪ್ಲೇ ಹೆಂಗೆ ಬರೆಯೋದು ಅಂತ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಸುಂದರ್ ಸರ್ ನನ್ನ ಎಲ್ಲಾ ಸಿನಿಮಾಗಳಿಗೂ ಸ್ಕ್ರೀನ್ ಪ್ಲೇಗೆ ಬಂದು ಜಾಯ್ನ್ ಆಗ್ತಾರೆ. ತುಂಬಾ ಅಂದ್ರೆ ಇದು ಒಂದು ಫಂಡ್ ರೈಡ್ ಆಗಬೇಕು, ಮತ್ತೆ ಸಿಂಪಲ್ ಕತೆ ಆಗಬೇಕು, ಮತ್ತೆ ಎಲ್ಲ ವರ್ಗದವ್ರಿಗೆ. ನನ್ನ ಮೊದಲನೇ ಸಿನಿಮಾಯಿಂದ ನನ್ನ ಒಂದೇ ಇಂಟೆನ್ಷನ್, ಇದು ಈ ವರ್ಗಕ್ಕೆ, ಇದು ಈ ವರ್ಗಕ್ಕೆ ಅಂತ ಆಗ್ಬಾರ್ದು. ಆರ್ಟ್ ಅಂದ್ರೆ ಅದೆಲ್ಲ ವರ್ಗದವ್ರಿಗೂ ರೀಚ್ ಆಗ್ಬೇಕು ಅನ್ನೋದೇ ನನ್ನ ಯೋಚನೆ. ಆ ಯೋಚನೆಯಲ್ಲೇ ನಾನು ಪ್ರತಿಯೊಂದು ಕಥೆಗಳು ಮಾಡ್ಕೊಂಡ್ ಬಂದಿದ್ದು. ಈ ಕಥೆನೂ ಅಷ್ಟೇ. ಇದು ಓಕೆ, XNY ಕ್ರೋಮೋಸೋಮು ಏನೋ ಸೈನ್ಸ್ ಫಿಕ್ಷನ್ ಆ ತರ ಅನ್ಕೊಂಡ್ರು ಅನ್ಕೋಬೇಡಿ. ಇದು ಪ್ಯೂರ್ ಒಂದು ಫನ್ ರೈಡ್, ಎಮೋಷನಲ್ ಎಂಟರ್ಟೈನಿಂಗ್ ಮೂವಿ. ಆಮೇಲೆ ಎಲ್ಲ ಹೇಳಿದ್ರು ನಾನು ಆಕ್ಟ್ ಮಾಡಿರೋದು ಏನಂದ್ರೆ, ನಾನು ಸ್ವಲ್ಪ ಬುದ್ಧಿವಂತ. ಅಂದ್ರೆ ಈ ದಾರ ಇರತ್ತಲ್ಲ, ಬುದ್ಧಿವಂತ ದಾರ, ನಾನು ಸುತ್ತ ಒಳ್ಳೊಳ್ಳೆ ಹೂಗಳನ್ನ ಪೋಣಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಂಥ ಕಲಾವಿದರುಗಳ ಜೊತೆ ಹೂ ಜೊತೆ ನಾರು ಪಾಸ್ ಆಗೋಯ್ತು ಅನ್ನೋ ತರ ಇವ್ರುಗಳಿಂದ ನಾನು ಏನಾದ್ರು ಸ್ಕ್ರೀನ್ ಒಂಚೂರು ಚೆನ್ನಾಗಿ ಕಂಡ್ರೆ ಓನ್ಲಿ ಬಿಕಾಸ್ ಆಫ್ ಈ ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ಒಬ್ರಿಗಿಂತ ಒಬ್ರು ಪರ್ಫಾರ್ಮೆನ್ಸ್. ಆಮೇಲೆ ಹರ್ಷನ್ ಬಗ್ಗೆ ಹೇಳಲೇಬೇಕು. ಹರ್ಷನ್ಗೆ ಜೈನಾರ 4th ಬ್ಲಾಕ್ ಇಂದ ಪರಿಚಯ ಆಗಿದ್ದ ಮ್ಯೂಸಿಕ್ ಡೈರೆಕ್ಟರ್. ಹರ್ಷನ್ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಒಂಥರ ವಾಲ್ಕೇನೋ ತರ ಎನರ್ಜಿ. ಕಂಟ್ರೋಲ್ ಮಾಡೋದೇ ಕಷ್ಟ. ಹೆಂಗ್ ಕಂಟ್ರೋಲ್ ಮಾಡೋದು ನಾನಲ್ಲೇ ಗೊತ್ತಾಗಲ್ಲ. ನಂದು ಸಾಂಗ್ ಕಂಪೋಸಿಷನ್ ಟೈಮಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದು ಕೈಯು ಮುರಿದು ಫುಲ್ ವೀಲ್ ಚೇರ್ ಅಲ್ಲಿ ಕೂತಿದ್ರು. ಬಟ್ ನನ್ ಸಾಂಗ್ ಕಂಪೋಸ್ ಆಗ್ಲೇಬೇಕಿತ್ತು, ಶೂಟ್ ಹೋಗಲೇಬೇಕಿತ್ತು. ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಒಂದ್ ಸಾಂಗ್ ಕಂಪೋಸ್ ಮಾಡ್ಕೊಟ್ರು ಹರ್ಷ. ಬನ್ನಿ ಸರ್ ಮಾಡೋಣ ಅಂತ ನಾವು ಎತ್ತಿ ಅವರು ವೀಲ್ ಚೇರ್ ಮೇಲೆ ಕೂರಿಸಿ ಒಂದು ಕೀಬೋರ್ಡ್ ಕೊಟ್ವಿ. ಏನ್ ಎಷ್ಟು ಬೇಳೆ ವರ್ಕ್ ಆಗುತ್ತೋ ಅಷ್ಟು ಬೇಳೆಲ್ಲ ಹಿಂಗೆಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಅದೇ ಎಲ್ಲೋ ಇದ್ದ ಹನಿಗಳು ಏನಾದ್ರು ಅಂತಿದೆ. ಇನ್ನು ಮನೋಹರ್ ಸರ್, ನಾನು ಇಂಡಸ್ಟ್ರಿಗೆ ಬಂದಾಗ ಒಂದ್ 2-2.5 ವರ್ಷ ಎಲ್ಲಾರ ಮನೆ ಮುಂದೆ ನಿಂತು ಚಾನ್ಸ್ ಅಂತ ಕೇಳಬೇಕಾದ್ರೆ ನನಗೆ ಕರೆದು ಬರೆಯೋದಕ್ಕೆ ಚಾನ್ಸ್ ಕೊಟ್ಟಂತ ಗುರುಗಳು ಮನೋಹರ್ ಸರ್.
2008-2009 ಇಸ್ವಿಯಿಂದ ಮನೋಹರ್ ಸರ್, ಇನ್ನೂ ಮುಂಚೆ 2006-7 ಮನೋಹರ್ ಸರ್ ನನಗೆ ಕೆಲಸ ಕೊಟ್ಟರು. ಅಂದ್ರೆ ಇಂಡಸ್ಟ್ರಿಗೆ ಒಳಗಡೆ ಕರ್ಕೊಂಡಿದ್ದು ಮನೋಹರ್ ಸರ್. ಇಲ್ಲಾಂದ್ರೆ ಇನ್ನೂ ಅದು ಎಷ್ಟು ವರ್ಷ ಓಡಾಡ್ಬೇಕಾಗಿತ್ತು, ಇನ್ನೂ ಎಷ್ಟು ಜನ ಮನೆ ಬಾಗಿಲು ತರಬೇಕಾಗಿತ್ತು ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಯಾರೋ ಒಬ್ರು ಬೇಕಿದ್ದಾರ, ಅಂದ್ರೆ ಟ್ಯಾಲೆಂಟು ಅಥವಾ ಪ್ಯಾಷನ್ ಅದೆಲ್ಲ ಮೀರಿ ಯಾರೋ ಒಬ್ರು ಒಂದು ಜಾಗ ಕರ್ಕೊಂಡು ನಿಲ್ಸೋರು ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ BS ಕೆಂಪರಾಜು ಸರ್ ಬಂದಿದಾರ ಇಲ್ವೋ ಗೊತ್ತಾಗ್ತಾ ಇಲ್ಲ. ಬಂದಿದಾರ ಎಲ್ಲೋ ಸಂದೀಪ್ ಕೂತಿರ್ತಾರೆ, ಅವರು ಯಾರಿಗೂ ಕಾಣಿಸ್ದಂಗೆ. ಅವರು ಅಷ್ಟೇ, ನನಗೆ ನನ್ನ ಜಯನಗರ 4 o'clock ಇಂದ ಅವರೇ ಎಡಿಟರು. ನಾನು ಎಡಿಟಿಂಗ್ ಅವ್ರು ಬಿಟ್ಟು ನಾನು ಎಲ್ಲೋ ಟ್ರೈ ಮಾಡಕ್ ಹೋಗಿಲ್ಲ. ಯಾಕೆ ಅಂದ್ರೆ ನಾನು ಏನೇ ಶೂಟ್ ಮಾಡಿದ್ರು ಫಸ್ಟ್ ಅವ್ರಿಗೆ ತೋರ್ಸೋದು, ಎಡಿಟರ್ಗೆನೆ. ಅಂದ್ರೆ ಫ್ಲೋ ಸರಿ ಇದೆಯಾ ಸರ್, ಮ್ಯಾಚ್ ಆಗ್ತಾ ಇದೆಯಾ, ಹೇಗಿದೆ ಸಿನಿಮಾ ಅಂತ ನನ್ನ ಫಸ್ಟ್ ಜಡ್ಜ್ಮೆಂಟ್ ಅವರೇ, ಕೆಂಪರಾಜು ಸರ್. ಅಂದ್ರೆ ಅವರು ಅಷ್ಟೇ, ಅವರು ಇವತ್ತಿಗೂ ಅವ್ರು ಹೆಚ್ಚು ಕಮ್ಮಿ ಇಲ್ಲಿವರೆಗೂ ಒಂದು 350 ಸಿನಿಮಾ ಮೇಲೆ ಎಡಿಟಿಂಗ್ ಮುಗಿಸಿರ್ಬೋದು. ಇವತ್ತಿಗೂ ಒಂದು ಹೊಸ ಸಿನಿಮಾನು ಜೋಶಲ್ಲೇ ಕೂತ್ಕೊಂತಾರೆ, ಆ ಡಿಸ್ಕಷನ್ ಅಲ್ಲೇ ಕೆಲಸ ಮಾಡ್ತಾರೆ. ಸೊ ಈ ತರ ಎಲ್ಲ ಒಳ್ಳೆ ಟೀಮ್ ಇರೋದಕ್ಕೆ ಇನ್ನೇನು ದೀಪಕ್, ನಮ್ ಲವಿತ್ ಇದ್ದಾರೆ ಕ್ಯಾಮ್ರಾಮನ್. ಅಂದ್ರೆ ಇವಾಗ ಹೇಳ್ತಾ ಹೋದ್ರೆ ಎಲ್ಲಾರು 15 ವರ್ಷದಿಂದ ನನ್ನ ಜೊತೆಗೆ ಇರೋರು. ಸೊ ಇಡೀ ಸತ್ಯ ಪಿಕ್ಚರ್ ಇನ್ನೂ ಒಂದಷ್ಟು ಜನ ಬಂದಿಲ್ಲ, ಮಂಜೇಶ್ ಎಲ್ಲ ಬಂದಿದಾರೋ ಇವಾಗ ಗೊತ್ತಿಲ್ಲ. ಆಮೇಲೆ ಇವಾಗ ಟ್ರೈಲರ್ ಟೀಸರ್ ಎಲ್ಲ ಏನ್ ನೋಡಿದ್ರೆ ಅದು ಗೌತಮ್ ಮತ್ತೆ ಜಿತೇಂದ್ರ ಅಂತ ಕಟ್ ಮಾಡಿರೋದು, VFX ಮಾಡಿರೋದು ಅಭಿ ಅಂತ. ಸೊ ಒಂದ್ ಒಳ್ಳೆ ಟೀಮು. ಈ ತರ ಟೀಮ್ ಇದ್ದಾಗ ನೀವು ನಿರ್ಮಾಣನಾದ್ರೂ ಮಾಡ್ಬೋದು, ನಿರ್ದೇಶನನಾದ್ರೂ ಮಾಡ್ಬೋದು, ಆಕ್ಟಿಂಗ್ ಆದ್ರೂ ಮಾಡ್ಬೋದು, ಸುಮ್ಮನೆನಾದ್ರೂ ಕೂತಿರ್ಬೋದು. ಸುಮ್ಮನೆ ಕೂತ್ರು ಯಾರು ಬೈಯಲ್ಲ, ಸುಮ್ಮನೆ ಮಾತಾಡ್ಕೊಂಡು ಕೂತಿರೋಣ ಅನ್ನೋ ತರ ಟೀಮು. ಎಲ್ಲರಿಗಿಂತ ಒಂದ್ ದೊಡ್ಡ ಥ್ಯಾಂಕ್ಸ್ ಬೃಂದಾಚಾರ್ಯ ಅವ್ರಿಗೆ ಹೇಳಲೇಬೇಕು. ಅಂದ್ರೆ ನಂಗೆ ಎಷ್ಟೊಂದು ಜನ ಫೋನ್ ಮಾಡಿದ್ರು, ಏನು ಬೃಂದಾಚಾರ್ಯ ಅವರು ಪಬ್ಲಿಸಿಟಿ ನೆಗ್ಲು ಮೇಲೆ ಹಾಕೊಂಡು ಓಡಾಡ್ತಾ ಇದಾರಲ್ಲ ಗುರು, ಏನ್ ಅಷ್ಟೊಂದು ಮಾಡ್ತಾ ಇದಾರೆ ಅಂತ. ಇವತ್ತು ಅಷ್ಟೇ ಸರ್, ನಾನೇ ಆಂಕರ್ ಮಾಡ್ತೀನಿ, ಯಾರನ್ನೂ ಕಳಿಸ್ಬೇಡಿ, ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಎಲ್ಲರ ಹತ್ರನೂ ಮಾತಾಡ್ತೀನಿ ಅಂತ. ಈ ತರ ಒಬ್ಬ ಆರ್ಟಿಸ್ಟ್ ಅಂದ್ರೆ ಬರೀ ಆಕ್ಟ್ ಮಾಡಿದ್ರೆ ಸಾಕು ಅನ್ನೋದಲ್ಲ, ಸಿನಿಮಾನ ಅದನ್ನ ದಡಕ್ಕೆ ಸೇರ್ಸೋ ತನಕ 100% ಸೋಲ್ಫುಲ್ ಆಗಿ ಎಫರ್ಟ್ ಹಾಕೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ವಿಷಯ ಆಗ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ಸಿನಿಮಾ ಹೆಸರಿಗೆ ಸತ್ಯ ಪಿಕ್ಚರ್ಸ್ ಅಂತ ಇರ್ಬೋದು, ಬಟ್ ಖಂಡಿತ ನಾನು ನಿರ್ಮಾಪಕ ಅಲ್ಲ, ಅಷ್ಟೆಲ್ಲದು ನನ್ನ ಹತ್ರ ಖಂಡಿತ ಇಲ್ಲ. ಪ್ರೊಡಕ್ಷನ್ ಹೌಸ್ ಹೆಸರಿಟ್ಟಿದ್ದಾರೆ ಅಂತ ಹಾಕಿದ್ದಾರೆ. ಆ ಕಡೆ ಕೂತಿರೋರಲ್ಲೇ ತುಂಬಾ ಜನ ನಿರ್ಮಾಪಕರುಗಳಿದ್ದಾರೆ. ಅದು ಹೆಸರು ಹೇಳ್ತಾ ಹೋದ್ರೆ ಒಂದು ಸಂಜೆ 9 ಗಂಟೆ, ರಾತ್ರಿ 9 ಗಂಟೆ ಆಗ್ಬಿಡತ್ತೆ. ಅಂದ್ರೆ ಯಾತಿಕ ಮಾತು ಹೇಳ್ತೀನಿ ಅಂದ್ರೆ, ಈಗ ಆರ್ಟಿಸ್ಟ್ ಗಳಿರ್ಬೋದು, ಅವ್ರು ಏನೋ ರೆಮ್ಯುನರೇಷನ್ ಇರುತ್ತೆ, ಅದ್ರಲ್ಲಿ ಬಿಟ್ಬಿಟ್ಟು ಸಿನಿಮಾಗಳು ಮಾಡಿರ್ತಾರೆ. ಬನ್ನಿ ಸರ್ ಒಳ್ಳೆ ಕತೆ ಸಿನಿಮಾ ಮಾಡೋಣ ಅಂತ. ಟೆಕ್ನಿಷಿಯನ್ಸ್ ಗಳಿರ್ಬೋದು, ಬಿಡೋ ಸತ್ಯ ಒಳ್ಳೆ ಸಬ್ಜೆಕ್ಟ್ ಮಾಡೋಣ, ಎಲ್ಲ ಸೇರ್ಕೊಂಡು ಮಾಡೋಣ ಅಂತ. ಇನ್ಕ್ಲೂಡಿಂಗ್ ಕ್ಯಾಮ್ರಾದವ್ರಾಗ್ಲಿ, ಪ್ರೊಡಕ್ಷನ್ ಅವ್ರಾಗ್ಲಿ, ಮೇಕಪ್ ಅವ್ರಾಗ್ಲಿ ಎಲ್ಲಾರು ನನ್ನ ಜೊತೆ ಸೇರ್ಕೊಂಡು ಮಾಡಿದ್ದಾರೆ. ಹಾಗೆ ಮೀಡಿಯಾದವ್ರು ಮೊನ್ನೆ ಒಬ್ರು ಸಿಕ್ಕಾಗ ಹೇಳಿದ್ರು, ನಿಮ್ ಸಿನಿಮಾ ಪ್ರಚಾರ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ. ನಿಜವಾಗ್ಲೂ ಇವತ್ತು ಏನೇನೋ ಇದೆಯಲ್ಲ ಅಂದ್ರೆ ಪ್ರಮೋಷನ್ಗೆ ಅದ್ಕೊಡ್ಬೇಕು ಇದ್ಕೊಡ್ಬೇಕು ಅಂತ, ಅದೇನು ಇಲ್ಲದೆ ರಿಕ್ವೆಸ್ಟ್ ಮೇಲ್ಗಡೆನೆ ಹೋಗ್ತಾ ಇದೆ. ಆಮೇಲೆ ಬೃಂದವ್ರ ಎಫರ್ಟ್ ಮೇಲೆ ಹೋಗ್ತಾ ಇದೆ. ನೀವು ಈ ಸಿನಿಮಾ ನಿರ್ಮಾಪಕರೇ ಆಗಿರೋದ್ರಿಂದ ಈ ಸಿನಿಮಾನ ಜಾಸ್ತಿ ಜನಕ್ಕೆ ತಲುಪಿಸ್ಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲೂ ಇದೆ, ಮೀಡಿಯಾದವ್ರ ಮೇಲೂ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. XY ಮೋಸ್ಟ್ಲಿ ಒಂದು ಶೋ ಹಾಕ್ತಿವಿ ಓನ್ಲಿ ಫಾರ್ ಮೀಡಿಯಾ, ಬೇರೆ ಯಾರು ಇಲ್ಲ, ಬರೀ ಮೀಡಿಯಾದವ್ರಿಗೇನೆ ಒಂದು ಶೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆಮೇಲೆ ನಮ್ದೇ ಡಿಸ್ಟ್ರಿಬ್ಯೂಷನ್ ಜಗದೀಶ್ ರೆಡ್ಡಿ ಸರ್ ಇದ್ದಾರೆ. ಅವರು 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರುವಂತ ವ್ಯಕ್ತಿ, ಸಿಕ್ಕಾಪಟ್ಟೆ ಕೆಲಸ ಮಾಡುವಂತ ವ್ಯಕ್ತಿ ಅವರಿದ್ದಾರೆ. ಮತ್ತಿನ್ಯಾರ್ದಾದ್ರೂ ಹೆಸರು ವಾಲ್ನಟ್ ಮಹೇಶ್, ನಾಗೇಂದ್ರ, ಸಣ್ಣ ಥ್ಯಾಂಕ್ ಯು ಬೃಂದಾವನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಟೈಮ್ ಇಲ್ಲ ಅಂತ ಅನ್ಕೊಂಡು, ಯಾರು ಬೇಜಾರಾಗಲ್ಲ ನಂಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ನಿಮ್ಮಿಂದ ಆದಷ್ಟು ಸಪೋರ್ಟ್ ಸಿಗ್ಲಿ. XY ನಿಜವಾಗ್ಲು ಕನ್ನಡಕ್ಕೆ ಒಂದು ಹೊಸ ತರ ಸಿನಿಮಾ ಆಗತ್ತೆ, ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟರ್ಗೆ ಬರೋ ತರ ಸಿನಿಮಾ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಮಾಡಿದೀವಿ, ನಾವು ದುಡ್ಡು ಹಾಕಿದೀವಿ ಅಂತಲ್ಲ. ಸೋಲ್ಫುಲ್ ಆಗಿ ಮಾಡಿರೋ ಸಿನಿಮಾ, ಖುಷಿಯಾಗಿ ಮಾಡಿರೋ ಸಿನಿಮಾ, ಮಜವಾಗಿ ಮಾಡಿರೋ ಸಿನಿಮಾ, ನೋಡೋರ್ಗು ಖುಷಿ ಸಿಗತ್ತೆ ಅಂತ. ಎಲ್ಲರೂ ಸಿನಿಮಾ ನೋಡಿ ಇನ್ನೊಬ್ರಿಗೆ ಹೇಳಿ. ಅಂದ್ರೆ ಸಿನಿಮಾ ಪ್ರಮೋಷನ್ ಅನ್ನೋದು ಸಿನಿಮಾ ಟೀಮ್ ಅವ್ರು ಮಾಡಕ್ ಆಗದೇ ಇಲ್ಲ. ಸಿನಿಮಾ ಪ್ರಮೋಷನ್ ಅನ್ನೋದು ಆಡಿಯನ್ಸ್ ಮಾಡ್ಬೇಕು. ಅಂದ್ರೆ ಯಾರೋ ನೋಡ್ತೀರಾ, ನೋಡಿದ ತಕ್ಷಣ ಈ ಸಿನಿಮಾ ಚೆನ್ನಾಗಿದೆ ನೋಡ್ರಿ ಅನ್ಬೇಕು ಅಷ್ಟೇ, ಬಿಟ್ರೆ ಹಾಗೆ ನನಗೆ ರಾಮಾರಾಮರೇ ಹಾಗೆ ಆಗಿದ್ರು. ಸೊ ಈ ಸಲಿನೂ ಹಾಗೆ ಆಗತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತುಂಬಾ ನಾನು ಹೇಳೋದಕ್ಕಿಂತ ನೀವೆಲ್ಲ ತೆರೆ ಮೇಲೆ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಅದನ್ನೇ ಹೇಳ್ತಾ ಇರ್ತಾರೆ, ನಾನು ಅದನ್ನೇ ಹೇಳ್ತೀನಿ. ಆದ್ರೂ ಈ ಸಿನಿಮಾ ಚೆನ್ನಾಗಿದೆ, ನೀವೆಲ್ಲರೂ ನೋಡ್ಲೇಬೇಕು. ಯಾಕಂದ್ರೆ ಇವರೆಲ್ಲರೂ ಏನು ಆಕ್ಟ್ ಮಾಡಿದಾರೆ ಅದನ್ನು ಚಂದ ಕಾಣಿಸೋದು ಅಷ್ಟೇ ನಮ್ಮ ಕೆಲಸ. ಮಾತಾಡೋದ್ರಿಂದ ಜೋಡ್ಸೋದು ಜಾಸ್ತಿ ನಾವು. ಸೊ ಹಾಗಾಗಿ ಸಿನಿಮಾ ತೆರೆ ಮೇಲೆ ನೋಡಿ. ನಾನು ಮೊದಲಿಗೆ ಹೇಳಲೇಬೇಕು, ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಸತ್ಯ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್ ನನಗೆ ಕೃಪಾ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಫಸ್ಟ್ ಟೈಮ್ ಆ ಕ್ಯಾರೆಕ್ಟರ್ ಬಗ್ಗೆ ಕೇಳಿದಾಗ
ತುಂಬಾನೇ ಚಾಲೆಂಜಿಂಗ್ ಆಗಿ ಅನಿಸ್ತು. ಬಿಕಾಸ್ ಎಲ್ಲಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಆ ಕ್ಯಾರೆಕ್ಟ್ರು ಐ ಗೆಸ್ ಜನರ ತನಕ ರೀಚ್ ಆಗಲ್ಲ ಅನ್ನೋದು ನನ್ಗೆ ಗೊತ್ತಾಗ್ಬಿಡ್ತು ಫಸ್ಟ್ ಟೈಮ್ ಸ್ಟೋರಿ ಕೇಳಿದಾಗನೇ. ಆ್ಯಂಡ್ ಇಂಥ ಆರ್ಟಿಸ್ಟ್ಗಳ ಜೊತೆಗೆ ಐ ಗೆಸ್ ಅದೊಂದು ಬಲ ತಂದ್ಕೊಡ್ತು ನನಗೆ. ನಾನು ಕೂಡ ಅವ್ರ ಟೀಮನ್ನ ನೋಡ್ಬಿಟ್ಟು ಅವ್ರು ಹೇಗ್ ಕೆಲಸ ಮಾಡ್ತಾರೆ ಅಂತೆಲ್ಲ ನೋಡ್ಬಿಟ್ಟು ನನ್ಗೆ ಕೂಡ ಓಕೆ ನಾನು ಇನ್ನು ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕು ಅನ್ನೋದು ಆಗನೇ ಗೊತ್ತಾಯ್ತು ನನಗೆ. ಮತ್ತೇನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಂಗೆ. ನಾನು ಒಂದೇ ಸತಿ ಬ್ಲಾಂಕ್ ಆಗ್ತಾ ಇದ್ದೀನಿ. ಅಂಡ್ ಸತ್ಯ ಸರ್ ಆಸ್ ಅ ಡೈರೆಕ್ಟರ್ ಹೇಗಿದ್ದಾರೆ ಅಂತಂದ್ರೆ ತುಂಬಾನೇ ಫ್ರೀಡಮ್ ಕೊಡ್ತಾರೆ ಆರ್ಟಿಸ್ಟ್ಗಳಿಗೆ ಶೂಟಿಂಗ್ ಟೈಮಲ್ಲಿ. ನಾವು ಆಸ್ ಕೃಪಾ ನಾನು ಕೂಡ ಆ ಕ್ಯಾರೆಕ್ಟರ್ಗೆ ಇನ್ಪುಟ್ಸ್ ಹಾಕಿ ನಾನು ಕೂಡ ಅವ್ರಿಗೆ ಏನಾದ್ರು ಹೇಳಿದ್ರೆ ಅವ್ರು ಅದನ್ನ ತಗೋತಾ ಇದ್ರು. ನಾನು ಅಂತಲ್ಲ, ಯಾರೇ ಏನೇ ಹೇಳಿದ್ರು ಸತ್ಯ ಸರ್ ಅದನ್ನ ಕನ್ಸಿಡರ್ ಮಾಡ್ತಾರೆ. ಐ ಗೆಸ್ ಅದಕ್ಕೋಸ್ಕರನೇ ಸತ್ಯ ಸರ್ ಸುತ್ತಮುತ್ತ ಎಲ್ರು ತುಂಬಾ ವರ್ಷಗಳಿಂದ ಸ್ನೇಹಿತರು, ಹಾಗೆ ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋಪ್ಫುಲಿ ನನ್ಗೆ ಕೂಡ ನೆಕ್ಸ್ಟ್ ಸಿನಿಮಾಗಳಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ದಟ್ ಇಸ್ ಕೃಪಾ. ದಯವಿಟ್ಟು ಇದೇ ತಿಂಗಳ 26ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ದಯವಿಟ್ಟು ಹೋಗಿ ಸಿನಿಮಾನ ನೋಡಿ. ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೋಸ್ಕರನೇ ನಾವು ಎಲ್ಲರೂ ಇನ್ಫ್ಯಾಕ್ಟ್ ನಮ್ಮ ಚಿತ್ರತಂಡದ ಕಡೆಯಿಂದ ನಾವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಜನರ ತನಕ ಮುಟ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ಇನ್ನೊಂದು ಮುಖ್ಯ ಪಾತ್ರಧಾರಿ ಎಂಟರ್ ಆಗೋದು ನಮ್ಮ ಮಾಧ್ಯಮ ಮಿತ್ರರು. ನೀವಿಲ್ದೇನೆ ನಮ್ಮ ಸಿನಿಮಾನ ನಾವು ಜನರ ತನಕ ಮುಟ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು 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 ನಮ್ಮ ಸಿನಿಮಾ XNY ಜನರ ತನಕ ಮುಟ್ಸೋದಕ್ಕೆ ನೀವು ನಮ್ಗೆ ಹೆಲ್ಪ್ ಮಾಡಬೇಕು. ಇಲ್ಲಿ ತನಕ ತುಂಬಾ ಬೆಂಬಲ ನೀಡಿದೀರಾ, ಐ ನೋ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಮುಂದೆ ಕೂಡ ನಮ್ದು ಸಿನಿಮಾ ರಿಲೀಸ್ ಆಗಲಿ ತನಕ ಆದ್ಮೇಲೆ ಕೂಡ ನಿಮ್ಮ ಇಷ್ಟೇ ಬೆಂಬಲ ಬೇಕು. ಇವತ್ತು ನಿಮ್ಮ ಅಮೂಲ್ಯವಾದಂತ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ನಮ್ಮ ಪೂರ್ತಿ ಚಿತ್ರ ತಂಡದ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಎಲ್ರೂ XNY ಪೋಸ್ ಮಾಡ್ಬೇಕಾಯ್ತಾ?